ಜುಲೈ 11ರಂದು ಕಲಬುರಗಿ ಜಿಲ್ಲೆಯ ಹೆಚ್ಚುವರಿ ಸಾರ್ವಜನಿಕ ಶಿಕ್ಷಣ ಇಲಾಖೆಯ ಆಯುಕ್ತರಾಗಿ ವರ್ಗಾವಣೆಗೊಂಡ ರಾಯಚೂರು ಜಿಲ್ಲಾ ಪಂಚಾಯತ್ನ ಮಾಜಿ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಪಾಂಡೆ ರಾಹುಲ್ ತುಕಾರಾಂ ಅವರಿಗೆ ಜಿಲ್ಲಾ ಮಟ್ಟದಲ್ಲಿ ಆತ್ಮೀಯ ಬೀಳ್ಕೊಡುಗೆ ಸಮಾರಂಭವು ಜುಲೈ 11 ಶುಕ್ರವಾರದಂದು ನಗರದ ಜಿಲ್ಲಾ ಪಂಚಾಯತ್ ಸಭಾಂಗಣದಲ್ಲಿ ಆಯೋಜಿಸಲಾಯಿತು. ಇದೇ ವೇಳೆ ಜಿಲ್ಲೆಯ ಹೊಸ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಈಶ್ವರ್ ಕುಮಾರ್ ಕಾಂದು ಅವರಿಗೆ ಸ್ವಾಗತ ಸಮಾರಂಭವು ನಡೆಯಿತು. ಕಾರ್ಯಕ್ರಮವು ಪ್ರಾರ್ಥನಾ ಗೀತೆಯಿಂದ ಆರಂಭಗೊಂಡಿತು. ಇನ್ನು ಈ ಸಂದರ್ಭದಲ್ಲಿ ಮಾತನಾಡಿದ ಮಾಜಿ ಸಿಇಒ ಪಾಂಡೆ ರಾಹುಲ್ ತುಕಾರಾಂ ಅವರು, ರಾಯಚೂರಿನಲ್ಲಿ ಕಳೆದ 2 ವರ್ಷಗಳಲ್ಲಿ ಸಾಕಷ್ಟು ಸವಾಲುಗಳ ನಡುವೆಯೂ ಉತ್ತಮ ಪ್ರಗತಿ ಸಾಧ್ಯವಾಯಿತು. ಎಲ್ಲ ಇಲಾಖೆಗಳ ಕಾರ್ಯ 100% ಉತ್ತಮವಾಗಿದೆ. ಆದರೆ ತಮ್ಮ ಕಾರ್ಯದ ವರದಿ ಹಾಗೂ ಡೇಟಾ ಅಪ್ಡೇಷನ್ನಲ್ಲಿ ಹೆಚ್ಚು ಗಮನವನ್ನು ನೀಡಬೇಕು. ಆದ್ದರಿಂದ ನಿಮ್ಮ ಶ್ರಮದ ಫಲಿತಾಂಶ ಎಲ್ಲೆಡೆ ಮೆಚ್ಚುಗೆ ಪಡೆಯುತ್ತದೆ. ಕೇವಲ ಯೋಜನೆಯನ್ನು ರೂಪಿಸುವುದು ಅಷ್ಟೇ ಅಲ್ಲ, ತಾರ್ಕಿಕವಾಗಿ ಅನುಷ್ಠಾನಗೊಳಿಸುವತ್ತ ಗಮನವನ್ನು ಹರಿಸಬೇಕು. ರಾಯಚೂರು ಜಿಲ್ಲೆಗೆ ಅಪಾರ ಅವಕಾಶಗಳಿವೆ. ಇದು ಮಿಸ್ಅಂಡರ್ಸ್ಟುಡ್ ಡಿಸ್ಟ್ರಿಕ್ಟ್, ಆದರೆ ಈ ಜಿಲ್ಲೆಯು ಬೆಳೆಯುವ ಎಲ್ಲ ಸಾಧ್ಯತೆಯೂ ಹೊಂದಿದೆ ಎಂದು ಅಭಿಪ್ರಾಯವನ್ನು ಪಟ್ಟರು. ಅವರು ತಮ್ಮ ಅವಧಿಯಲ್ಲಿ ಗ್ರಾಮೀಣ ಪ್ರದೇಶದಲ್ಲಿ ಒಳ್ಳೆಯ ಸ್ಥಾನವನ್ನು ಗಳಿಸಿದೆ. ಹೆಚ್ಚು ತೆರಿಗೆ ಸಂಗ್ರಹದ ಮೂಲಕ ಕರ್ನಾಟಕದ ಟಾಪ್ 5 ಜಿಲ್ಲೆಗಳ ಪೈಕಿ ರಾಯಚೂರು ಸ್ಥಾನವನ್ನು ಪಡೆದ ಬಗ್ಗೆ ಹೆಮ್ಮೆಯಿಂದ ಸ್ಮರಿಸಿದರು. ಆರೋಗ್ಯ, ಕೃಷಿ, ಕುಡಿಯುವ ನೀರು, ಸಾಮಾಜಿಕ, ಅರಣ್ಯ, ವಿದ್ಯುತ್ ಹಾಗೂ ಶಿಕ್ಷಣ ಇಲಾಖೆ ಉತ್ತಮ ಕೆಲಸ ಮಾಡಿದ ಬಗ್ಗೆ ಸಂತಸವನ್ನು ವ್ಯಕ್ತಪಡಿಸಿದರು.